ಮಾಡ್ಕೊಂಡಿರೋ ಪೇಸ್ಟ್ನ ಮೊದಲೇ ರೆಡಿ ಇರೋವಂಥ ದೋಸೆ ಬ್ಯಾಟರ್ಗೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯ್ತಿರೋ ಹೆಂಚ್ ಮೇಲೆ ದೋಸೆನ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಾಕೊಳ್ಳಿ. ನಿಮಗೆ ಮಂದಕ್ಕೆ ಬೇಕಂದ್ರೆ ಮಂದಕ್ಕೆ ಬೇಕಾದರೂ ಹಾಕೋಬೋದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಕಲರ್ ಚೇಂಜ್ ಆಗ್ತಿದೆ ಅಂತಂದಾಗೆ ದೋಸೆನ ಹೆಂಚಿಂದ ತೆಗೆದ್ರೆ ಈರುಳ್ಳಿ ಟೊಮೆಟೊ ಮಸಾಲೆ ದೋಸೆ ಸವಿಯಲು ಸಿದ್ಧ. ಇದನ್ನ ಚಟ್ನಿ ಪಲ್ಯ ಇಲ್ದೇನೂ ತಿನ್ಬೋದು. ಆದರೆ ಮಸಾಲೆ ದೋಸೆ ಚಟ್ನಿ ಪಲ್ಯ ಇಲ್ಲದೆ ಇನ್ಕಂಪ್ಲೀಟ್ ಅಲ್ವಾ? ಸೊ ಚಟ್ನಿ ಪಲ್ಯ ಜೊತೆ ತಿಂತಿದ್ರೆ 2 ತಿನ್ನೋ ಜಾಗದಲ್ಲಿ 4 ತಿಂತೀರಾ. ನಾನು ಮಾಡೋ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ. ಈ ಥರ ಕ್ರಿಸ್ಪಿಯಾಗಿರೋವಂಥ ದೋಸೆ ಬ್ಯಾಟರ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.